ಮಾಡಿಸದಿದ್ರೆ ಗ್ಯಾಸ್ ಸಬ್ಸಿಡಿ ಸಿಗಲ್ವಾ? ಡಿಸೆಂಬರ್ 31 ಕೊನೆ ದಿನ ಅಂತೆ. ವಾಟ್ಸಪ್ ಸಂದೇಶಕ್ಕೆ ಏಜೆನ್ಸಿಗಳ ಮುಂದೆ ಸಾಲು. ವಾಟ್ಸಪ್ನಲ್ಲಿ ಬಂದ ಸುದ್ದಿ ನಂಬಿ ರಾಜ್ಯಾದ್ಯಂತ ಅಡುಗೆ ಅನಿಲ ಬಳಕೆದಾರರು ಭಾರೀ ಸಂಖ್ಯೆಯಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ಮುಗಿಬೀಳುತ್ತಿದ್ದಾರೆ. ಅನಿಲ ಸಿಲಿಂಡರ್ ಸಂಪರ್ಕ ಪಡೆದವರು ಡಿಸೆಂಬರ್ 31ರೊಳಗೆ ಸಂಪರ್ಕದ ಐಡಿ ಸಂಖ್ಯೆಯನ್ನು ಆಯಾ ಏಜೆನ್ಸಿಗಳ ಕಚೇರಿಗೆ ತೆರಳಿ ಇಕೆವೈಸಿ ಮಾಡಿಸಬೇಕು. ಇಲ್ಲದಿದ್ದರೆ ಜನವರಿ 1ರಿಂದ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಸೌಲಭ್ಯ ಸ್ಥಗಿತಗೊಳ್ಳಲಿದೆ ಎಂಬ ಸುದ್ದಿ ವಾಟ್ಸಪ್ನಲ್ಲಿ ಹರಿದಾಡುತ್ತಿದೆ. ಅದನ್ನು ನಂಬಿ ಗ್ರಾಹಕರು ದೊಡ್ಡ ಪ್ರಮಾಣದಲ್ಲಿ ಗ್ಯಾಸ್ ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕುತ್ತಿದ್ದು ಗ್ರಾಹಕರಲ್ಲಿ ಭಾರಿ ಗೊಂದಲಕ್ಕೆ ಕಾರಣವಾಗಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ವೃದ್ಧರು, ಮಹಿಳೆಯರು, ಮಕ್ಕಳು ಸಾಲುಗಟ್ಟುತ್ತಿದ್ದಾರೆ. ಯಾರ ಹೆಸರಲ್ಲಿ ಸಿಲಿಂಡರ್ ಸಂಪರ್ಕ ಇದೆಯೋ ಅವರೇ ಕಡ್ಡಾಯವಾಗಿ ಬರಬೇಕು ಎಂಬ ಕಾರಣಕ್ಕೆ ದೂರದ ಊರುಗಳಲ್ಲಿ ಇರುವವರು ರಜೆ ಹಾಕಿ ತಮ್ಮ ಗ್ಯಾಸ್ ಸಂಪರ್ಕ ಇರುವ ಊರುಗಳಿಗೆ ದಾಂಗುಡಿ ಇಡುತ್ತಿದ್ದಾರೆ. ಚಳಿಯ ನಡುವೆಯೂ ಏಜೆನ್ಸಿಯವರು ಬಾಗಿಲು ತೆಗೆಯುವುದನ್ನು ಕಾಯುತ್ತಾ ನಿಲ್ಲುವ ಅವರ ಗೋಳು ಹೇಳತೀರದಂತಾಗಿದೆ. ಗ್ಯಾಸ್ ಸಂಪರ್ಕ ಇರುವವರು ಡಿಸೆಂಬರ್ 31ರೊಳಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, ಗ್ಯಾಸ್ ಏಜೆನ್ಸಿ ನೀಡಿರುವ ಪುಸ್ತಕ ಅಥವಾ ಕಾರ್ಡ್ ಜೊತೆ ಏಜೆನ್ಸಿ ಕಚೇರಿಗೆ ಭೇಟಿ ನೀಡಿ ಇಕೆವೈಸಿ ಮಾಡಿಸಬೇಕು. ಇಕೆವೈಸಿ ಮಾಡಿಸಿದರೆ ಜನವರಿ 1ರಿಂದ ಸಬ್ಸಿಡಿ ಬರುತ್ತದೆ. ಈಗ ಇರುವ ಸಿಲಿಂಡರ್ಗೆ 903 ರೂಪಾಯಿ ಇದ್ದು ಸಬ್ಸಿಡಿಯ ಬಳಿಕ 500 ರೂಪಾಯಿಗಳು ದೊರೆಯುತ್ತದೆ. ಕೆವೈಸಿ ಮಾಡದೇ ಇದ್ದರೆ ಸಬ್ಸಿಡಿ ರಹಿತವಾಗಿ ಗ್ಯಾಸ್ ಸಂಪರ್ಕ ಕಮರ್ಷಿಯಲ್ ಆಗಿ ಮಾರ್ಪಾಡಾಗುತ್ತದೆ. ಆಗ ಗ್ಯಾಸ್ಗೆ 1400 ರೂಪಾಯಿ ಕೊಡಬೇಕು ಎಂಬ ಸಂದೇಶ ವಾಟ್ಸಪ್ನಲ್ಲಿ ಹರಿದಾಡುತ್ತಿದೆ. ಇದು ಗ್ರಾಹಕರನ್ನು ಆತಂಕಕ್ಕೆ ತಳ್ಳಿದೆ. ದುರ್ಬಳಕೆ ತಡೆಗೆ ಮುಂದಾದ ಸರ್ಕಾರ. ಅನರ್ಹರಿಗೆ ಸಬ್ಸಿಡಿ ತಡೆಯಲು ಕ್ರಮ. ಬ್ಯಾಂಕ್ ಗ್ರಾಹಕರಿಗೆ ಸೀಮಿತವಾಗಿದ್ದ ಕೆವೈಸಿ ಅಪ್ಡೇಟ್ ಅನ್ನು ಈಗ ತೈಲ ಕಂಪನಿಗಳು ತಮ್ಮ ಅಡುಗೆ ಅನಿಲ ಗ್ರಾಹಕರಿಗೂ ಕಡ್ಡಾಯಗೊಳಿಸಿವೆ. ಒಂದಕ್ಕಿಂತ ಹೆಚ್ಚು ಅನಿಲ ಸಂಪರ್ಕ ಪಡೆದಿರುವುದು ಸೇರಿದಂತೆ ಗೃಹ ಬಳಕೆ ಸಿಲಿಂಡರ್ ಸಂಪರ್ಕ ದುರ್ಬಳಕೆಯಾಗುವುದನ್ನು ತಪ್ಪಿಸಲು ತೈಲ ಕಂಪನಿಗಳು ಗ್ರಾಹಕರ ಕೆವೈಸಿ ಅಪ್ಡೇಟ್ ಮಾಡುವಂತೆ ಗ್ಯಾಸ್ ಏಜೆನ್ಸಿಗಳಿಗೆ ಸೂಚನೆ ನೀಡಿವೆ. ಮೊಬೈಲ್ ಒಟಿಪಿ ಮೂಲಕ ಕೆವೈಸಿ ಪಡೆಯುವ ಬದಲು ನಿಜವಾದ ಗ್ರಾಹಕರು ಯಾರಿದ್ದಾರೆ ಎಂಬುದನ್ನು ನಿಖರವಾಗಿ ತಿಳಿಯಲು ಇದನ್ನು ಕಡ್ಡಾಯಗೊಳಿಸಿದೆ. ಗ್ರಾಹಕರ ಬೆರಳು ಗುರುತು ಮತ್ತು ಮುಖಚಹರೆಯನ್ನು ಮಾತ್ರ ಪರಿಗಣಿಸಿ ಈ ಕೆವೈಸಿ ಅಪ್ಡೇಟ್ ಮಾಡಬೇಕೆಂದು ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ 2 ವಾರದ ಹಿಂದೆ ಆದೇಶ ಮಾಡಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಡಿ ಸಂಪರ್ಕ ಪಡೆದಿರುವ ಗ್ರಾಹಕರಿಗೂ ಈ ಕೆವೈಸಿ ಅನ್ವಯವಾಗಲಿದೆ. ವಾಣಿಜ್ಯ ಸಿಲಿಂಡರ್ ದರಕ್ಕಿಂತ ಗೃಹ ಬಳಕೆಯ ಸಿಲಿಂಡರ್ ದರ ಕಡಿಮೆಯಾಗಿದ್ದು ಸಾಕಷ್ಟು ಗ್ರಾಹಕರು ಒಂದಕ್ಕಿಂತ ಹೆಚ್ಚು ಸಂಪರ್ಕವನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಕೆಲವರು ಬೇರೆಯವರ ಹೆಸರಿನಲ್ಲಿ ಸಿಲಿಂಡರ್ ಸಂಪರ್ಕ ಪಡೆದು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುವ ಮೂಲಕ ತೈಲ ಕಂಪನಿಗಳಿಗೆ ನಷ್ಟ ಉಂಟು ಮಾಡುತ್ತಿದ್ದಾರೆ. ಇದರೊಂದಿಗೆ ಅನರ್ಹರಿಗೂ ಸಬ್ಸಿಡಿ ದರದಲ್ಲಿ ಸಿಲಿಂಡರ್ ಸಿಗುತ್ತಿರುವುದು ತೈಲ ಕಂಪನಿಗಳಿಗೆ ಹೊರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ತೈಲ ಕಂಪನಿಗಳು ನಿಜವಾದ ಗೃಹ ಬಳಕೆ ಗ್ರಾಹಕರು ಮಾತ್ರ ಸಬ್ಸಿಡಿ ಸಿಲಿಂಡರ್ ಪಡೆಯುವಂತಾಗಬೇಕು ಎಂದು ಇಕೆವೈಸಿ ಮಾಡಿಸಲು ಗ್ಯಾಸ್ ಡೀಲರ್ಗಳಿಗೆ ನಿರ್ದೇಶನ ನೀಡಿದೆ. ಅನಿಲ ಗ್ರಾಹಕರ ಮೊಬೈಲ್ ನಂಬರ್ಗೆ ಒಟಿಪಿ ಕಳುಹಿಸಿ ಅಪ್ಡೇಟ್ ಮಾಡಿಕೊಂಡರೆ ನಿಜವಾದ ಗ್ರಾಹಕರು ಸಿಗುವುದಿಲ್ಲ ಎಂದು ಇಕೆವೈಸಿ ಮಾಡಿಕೊಳ್ಳಬೇಕು ಎಂದು ತೈಲ ಕಂಪನಿಗಳು ಗ್ಯಾಸ್ ಡೀಲರ್ಗಳಿಗೆ ಸೂಚನೆ ನೀಡಿದೆ. ಇಕೆವೈಸಿಗಿಲ್ಲ ಯಾವುದೇ ಡೆಡ್ಲೈನ್. ಮನೆ ಬಾಗಿಲಲ್ಲೂ ಮಾಡಿಸಬಹುದು. ಗ್ಯಾಸ್ ಏಜೆನ್ಸಿ ಮಾಲೀಕರು ಕಚೇರಿಯಲ್ಲಿ ಇಕೆವೈಸಿ ಅಪ್ಡೇಟ್ಗೆ ವ್ಯವಸ್ಥೆ ಮಾಡಿರುವುದರೊಂದಿಗೆ ಗ್ಯಾಸ್ ಡೆಲಿವರಿ ಬಾಯ್ಗಳಿಂದಲೂ ಅಪ್ಡೇಟ್ ಮಾಡಿಸಲು ಅವರ ಮೊಬೈಲ್ಗೆ ಇಕೆವೈಸಿ ಅಪ್ಡೇಟ್ ಮಾಡಲು ಅಗತ್ಯವಿರುವ ಆಪ್ ಡೌನ್ಲೋಡ್ ಮಾಡಿಸಿದ್ದಾರೆ. ಗ್ರಾಹಕರ ಮನೆ ಬಳಿಯೇ ಅಪ್ಡೇಟ್ ವ್ಯವಸ್ಥೆ ಮಾಡಲಾಗಿದೆ. ಅನಿಲ ಗ್ರಾಹಕರು ಇಕೆವೈಸಿ ಅಪ್ಡೇಟ್ಗಾಗಿ ಮನೆಗೆ ಸಿಲಿಂಡರ್ ನೀಡಲು ಬರುವ ಡೆಲಿವರಿ ಬಾಯ್ಗಳನ್ನು ಸಂಪರ್ಕಿಸಿದರೆ ಅವರೇ ತಮ್ಮ ಮೊಬೈಲ್ನಲ್ಲಿ ಇಕೆವೈಸಿ ದಾಖಲಿಸಿಕೊಳ್ಳಲಿದ್ದಾರೆ. ಇಲ್ಲವಾದರೆ ಗ್ಯಾಸ್ ಏಜೆನ್ಸಿಯ ಕಚೇರಿಗೆ ಬಂದರೆ ಸಿಬ್ಬಂದಿ ಫಿಂಗರ್ ಪ್ರಿಂಟ್ ಅಥವಾ ಮುಖದ ಚಿತ್ರ ತೆಗೆದುಕೊಳ್ಳುವ ಮೂಲಕ ಇಕೆವೈಸಿ ಅಪ್ಡೇಟ್ ಮಾಡಿಕೊಳ್ಳಲಿದ್ದಾರೆ. ಮೊಬೈಲ್ ವಿತರಣ್ ಆಪ್ನಲ್ಲಿ ಗ್ರಾಹಕರ ಸಂಖ್ಯೆಯನ್ನು ನೋಂದಣಿ ಮಾಡಿದ ಬಳಿಕ ವಿವರ ಭರ್ತಿಯಾಗಲಿದ್ದು ಇಕೆವೈಸಿ ಅಪ್ಡೇಟ್ಗೆ ಫಿಂಗರ್ ಪ್ರಿಂಟ್ ಅಥವಾ ಮುಖದ ಚಿತ್ರವನ್ನು ತೆಗೆದುಕೊಳ್ಳಲಾಗುತ್ತದೆ. ಡೆಲಿವರಿ ಬಾಯ್ಗಳ ಬಳಿ ಫಿಂಗರ್ ಪ್ರಿಂಟ್ ಸಾಧನ ಇರದ ಕಾರಣ ಮುಖದ ಚಿತ್ರವನ್ನು ತೆಗೆದುಕೊಂಡು ಇಕೆವೈಸಿ ಅಪ್ಡೇಟ್ ಮಾಡಿದರೆ ಗ್ಯಾಸ್ ಏಜೆನ್ಸಿಯ ಕಚೇರಿಯಲ್ಲಿ ಫಿಂಗರ್ ಪ್ರಿಂಟ್ ಮೂಲಕ ಇಕೆವೈಸಿ ಅಪ್ಡೇಟ್ ಮಾಡಿಕೊಳ್ಳಲಾಗುತ್ತದೆ. ಉಜ್ವಲ ಯೋಜನೆಯ ಅರ್ಹ ಫಲಾನುಭವಿಗಳ ಸಂಖ್ಯೆ ಪಡೆಯಲು ಹಾಗೂ ಸಬ್ಸಿಡಿ ವ್ಯವಸ್ಥೆಯ ದುರ್ಬಳಕೆಗೆ ತಡೆಯಲು ಗ್ರಾಹಕ ಸಂಖ್ಯೆಯನ್ನು ಇಕೆವೈಸಿ ಮಾಡಿಸಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಆದರೆ ಇದಕ್ಕೆ ಯಾವುದೇ ಡೆಡ್ಲೈನ್ ವಿಧಿಸಿಲ್ಲ. ಡಿಸೆಂಬರ್ 31ರ ನಂತರವೂ ಇಕೆವೈಸಿ ಮಾಡಿಸಬಹುದು. ವಾಟ್ಸಾಪ್ನಲ್ಲಿ ಹರಿದಾಡುತ್ತಿರುವುದು ಸುಳ್ಳು ಎಂದು ಇಂಡಿಯನ್ ಆಯಿಲ್ ಕಂಪನಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಗ್ರಾಹಕರು ಆತಂಕಕ್ಕೆ ಒಳಗಾಗುವುದನ್ನು ತಪ್ಪಿಸುವಂತೆ ಎಲ್ಲ ಡೀಲರ್ಗಳಿಗೆ ಸೂಚಿಸಲಾಗಿದೆ. ಇಕೆವೈಸಿಯನ್ನು ಐಒಸಿ ಆಪ್ ಮೂಲಕವೂ ಮಾಡಿಕೊಳ್ಳಬಹುದು ಎಂದು ಸಲಹೆ ನೀಡಿದ್ದಾರೆ.
ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡುವುದು ಬೇಡ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಅಧಿಕಾರಿಗಳು ಗ್ರಾಹಕರಿಗೆ ತಿಳಿ ಹೇಳಿದ್ದಾರೆ. ಒಟ್ಟಿನಲ್ಲಿ ವಾಟ್ಸ್ಆಪ್ ಯೂನಿವರ್ಸಿಟಿಯ ಮಾತು ನಂಬುವವರ ಸಂಖ್ಯೆ ಹಾಗೂ ನಂಬಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ.